ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾರ್ಮಿಕರನ್ನ ಕರೆದೊಯ್ಯುತ್ತಿದ್ದ ದೋಣಿ ಮುಳುಗಡೆಯಾಗಿದೆ. 21 ಕಾರ್ಮಿಕರನ್ನ ಹೊತ್ತೊಯ್ಯುತ್ತಿದ್ದಾಗ ದೋಣಿ ಮುಳುಗಿರೋದು ಬಿಹಾರದ ಭಾಗಲ್ಪುರದಲ್ಲಿ ನಡೆದಿರುವಂತಹ ದುರಂತ ಇದು. ಕಾರ್ಮಿಕರನ್ನ ಕರೆದೊಯ್ಯುತ್ತಿದ್ದ ದೋಣಿ ಮುಳುಗಡೆಯಾಗಿದೆ. 21 ಕಾರ್ಮಿಕರನ್ನ ಹೊತ್ತೊಯ್ಯುತ್ತಿದ್ದಾಗ ದೋಣಿ ಮುಳುಗಿರುವಂತಹ ದುರಂತ ಬಿಹಾರದ ಭಾಗಲ್ಪುರದ ಗಂಗಾ ನದಿಯಲ್ಲಿ ನಡೆದಿರೋದು. ಮರಳು ಚೀಲಗಳನ್ನ ತುಂಬಿಕೊಂಡು ದೋಣಿ ಹೋಗ್ತಾ ಇತ್ತು. ದೋಣಿಯ ಒಂದು ಬದಿಯ ತೂಕ ಹೆಚ್ಚಾದಂತ ಕಾರಣ ಮುಳುಗಡೆಯಾಗಿದೆ. ಸುಮಾರು 20 ಕಾರ್ಮಿಕರನ್ನ ರಕ್ಷಣಾ ತಂಡ ರಕ್ಷಣೆ ಮಾಡಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ನಾಪತ್ತೆ ಆಗಿರುವಂತಹ ಓರ್ವ ಕಾರ್ಮಿಕನಿಗಾಗಿ ಹುಡುಕಾಟ ಮುಂದುವರೆದಿದೆ. ದಡದಲ್ಲಿ ನೀರಿನ ಕೊರತೆ ತಡೆಗಟ್ಟುವಂತಹ ಕೆಲಸವನ್ನು ಕೂಡ ಕಾರ್ಮಿಕರು ಮಾಡ್ತಾ ಇದ್ರು. ಇನ್ನ ಮರಳು ಮೂಟೆಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಈ ದೋಣಿ ಮುಳುಗಡೆ ಆಗಿರೋದು. ನೋಡಿ, 21 ಮಂದಿ ಇರ್ತಾರೆ. ಆ 21 ಮಂದಿಯ ಪೈಕಿ ಅವರೆಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ಒಂದು ಭಾಗದಲ್ಲಿ ಈ ಮೂಟೆಗಳೇನಿರುತ್ತೆ, ಮರಳು ತುಂಬಿದ್ದಂತ ಮೂಟೆ, ಆ ಚೀಲಗಳನ್ನ ತುಂಬಿಕೊಂಡು ಹೋಗ್ತಾ ಇತ್ತು. ಒಂದ್ ಕಡೆ 21 ಜನ ಕಾರ್ಮಿಕರು, ಈ ಕಡೆ ಆ ಮರಳು ತುಂಬಿದ್ದಂತ ಚೀಲಗಳು. ಈ ಎರಡೂ ಇದ್ದಂಥ ಸಂದರ್ಭದಲ್ಲಿ ಒಂದು ಬದಿ ಏನಿದೆ, ದೋಣಿಯ ಒಂದು ಭಾಗ, ಅಲ್ಲಿ ಜಾಸ್ತಿ ವೇಟ್ ಇತ್ತು. ಹೀಗಾಗಿ ಅದೇ ಕಾರಣಕ್ಕೆ ಬೋಟು ಮುಳುಗಡೆ ಆಗಿರೋದು. ಈಗ ಆಲ್ರೆಡಿ 20 ಕಾರ್ಮಿಕರನ್ನ ರಕ್ಷಣಾ ತಂಡ ರಕ್ಷಿಸಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈಗ ನಾಪತ್ತೆ ಆಗಿರುವಂತಹ ಓರ್ವ ಕಾರ್ಮಿಕನಿಗಾಗಿ ಹುಡುಕಾಟ ಮುಂದುವರೆದಿದೆ.